ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವೀರ ಮಡಿವಾಳ ಸಂಘದ ಸದಸ್ಯರು ವಿರಾಜಪೇಟೆ ಶಾಸಕ ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರ ಗೃಹ ಕಚೇರಿಯಲ್ಲಿ ಸಭೆ ನಡೆಸಿದರು. ಅಧ್ಯಕ್ಷರಾದ ಡಿಪಿ ರಾಜೇಶ್ ಮಾತನಾಡಿ, ನಮ್ಮ ಸಮೂಹದ ಸದಸ್ಯರು ಆರ್ಥಿಕವಾಗಿ ಹಿಂದುಳಿದ ವರ್ಗವಾಗಿದೆ. ನಮ್ಮ ಸಮೂಹದ ಸದಸ್ಯರು ಕೊಡಗಿನಲ್ಲಿ 6,000 ಮಂದಿ ಇದ್ದು, ಒಂದು ಸಮುದಾಯ ಭವನದ ಅವಶ್ಯಕತೆ ಇದೆ ಮತ್ತು ದೇಶದ ಸುಮಾರು 17 ರಾಜ್ಯಗಳಲ್ಲಿ ಮಡಿವಾಳ ಜನಾಂಗವನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಾಗಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ನಮ್ಮ ಜನಾಂಗವನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸಲಾಗಿದೆ. ಇದರಿಂದ ನಮ್ಮ ಜನಾಂಗದ ಸದಸ್ಯರಿಗೆ ಸರ್ಕಾರದ ಕೆಲವು ಅವಕಾಶಗಳು ತಪ್ಪಿ ಹೋಗ್ತಾ ಇವೆ. ಈ ಬೇಡಿಕೆಯ ಬಗ್ಗೆ ಹಲವಾರು ವರ್ಷಗಳಿಂದ ಸತತವಾಗಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಬೇಡಿಕೆಯನ್ನು ಈಡೇರಿಸಲು ತಾವು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ನಮ್ಮ ಜನಾಂಗದ ಬೇಡಿಕೆಗೆ ಸಹಾಯ ಮಾಡುವಂತೆ ಕೋರಿದರು. ಹಾಗಾಗಿ ನಾವು ನಮ್ಮ ಬೇಡಿಕೆಗಳ ಏನೋ ವಿಚಾರಗಳು ಹೇಳಲಿಕ್ಕೆ ತಮ್ಮ ನಾವು ಒಂದು ಸಭೆಯ ಮಾಡಿ ಮುಖ್ಯಮಂತ್ರಿಗಳಲ್ಲಿ ಸಮಾವೇಶ ಮಾಡಬೇಕು. ಹಾಗಾಗಿ ನಮ್ಮೊಂದು ಮೊದಲನೇ ಬೇಡಿಕೆ ಏನು ಅಂತ ಹೇಳಿದ್ರೆ, ವಿರಾಜಪೇಟೆ ಅಥವಾ ಪೊನ್ನಂಪೇಟೆ ಭಾಗದಲ್ಲಿ ಒಂದು ಸಮಾಜಕ್ಕೆ ಸಮುದಾಯವನ್ನು ನಡೆಸಬೇಕು ಅಂತ ಒಂದು ಉದ್ದೇಶ. ಹಾಗಾಗಿ ತಾವು ಎಲ್ಲರೂ ಒಂದು ಕಡೆ ಒಂದು ಜಾಗದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಪರವಾಗಿ ಹೇಳ್ಕೊಳ್ತಾ. ಮತ್ತೊಂದು ಏನು ಅಂತ ಹೇಳಿದ್ರೆ, ದೇಶದಲ್ಲಿ ಸುಮಾರು ಒಂದು 17 ರಾಜ್ಯಗಳಲ್ಲಿ ನಮ್ಮ ಜನಾಂಗವನ್ನು SC ST ಸೇರಿಸಿದ್ದಾರೆ. ಹಾಗಾಗಿ ಅನ್ನಪೂರ್ಣ ವರದಿ ಕೂಡ ಏನಿರುತ್ತೆ ಅಂತ ಹೇಳಿದ್ರೆ, ನಮಗೆ ಒಂದು ಮಡಿವಾಳ ಸಮಾಜವನ್ನು ಇದಕ್ಕೆ SC ಅಂತ ಸೇರಿಸಬೇಕು. ಹಾಗಾಗಿ ತಾವು ಕೂಡ ಮುಖ್ಯಮಂತ್ರಿಗಳು ಆಪ್ತರಾಗಿದ್ದರಿಂದ ತಾವು ಒಂದು ಒತ್ತಾಯ ಮಾಡಬೇಕು. ನಮ್ಮ ಜೊತೆ ಒಂದು ಈಗ ನಮ್ಮ ರಾಜ್ಯದಲ್ಲಿ ಎಲ್ಲ ಒಂದು ಕಡೆಯಿಂದ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿ ಮಾಡ್ತಿದ್ದಾರೆ, ಅವರು ಇದು ಮಾಡಬೇಕು. ನಾನು ಹಾಗಾಗಿ ನಮಗೊಂದು ಕೊಡ್ತಾ ಇದ್ದೀನಿ. ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ಎಎಸ್ ಪೊನ್ನಣ್ಣ, ನಮ್ಮ ಸರ್ಕಾರ ಬಡವರ ಪರ, ಶೋಷಿತರ ಪರ, ದೀನದಲಿತರ ಪರ ಎಂದು ತಿಳಿಸಿದರು. ತಮ್ಮ ಬೇಡಿಕೆಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ನಿರ್ಧರಿಸುತ್ತೇನೆ ಎಂದು ತಿಳಿಸಿದರು. ಮಡಿವಾಳ ಸಮಾಜದ ತನ್ನದೇ ಆದಂಥ ಪ್ರಾತಿನಿಧ್ಯ ರಾಜ್ಯದಲ್ಲಿ ಮಾಡ್ತಾರೆ. ಇವತ್ತು ರಾಜ್ಯದಲ್ಲಿ ಇರುವಂಥ ಸರ್ಕಾರ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ಕಾರ ವಿಷಯ ಯಾವತ್ತೂ ಮಾಡದೇ ಇರುವಂಥ ಆಲೋಚನೆಗಳು ಮತ್ತು ಯೋಜನೆಗಳನ್ನು ಹಿಂದುಳಿದ ವರ್ಗದವರಿಗೆ ರೂಪಿಸುವಂಥ ಕೆಲಸ ಮಾಡಿದರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಶೋಷಿತ ವರ್ಗ ಯಾರು ಸಮಾಜ ಇತಿಹಾಸದಲ್ಲಿ ಸಮಾಜದಲ್ಲಿ ಹಲವಾರು ಕಾರಣಗಳಿಂದ ಅವರಿಗೆ ಮುಖ್ಯವಾಹಿನಿಗಳಲ್ಲಿ ಅವಕಾಶ ಸಿಗ್ತದೆ. ಮನೆ ಇಲ್ಲದಂತೆ ಹ್ಯಾವ್ ನೋ ಆಪ್ಷನ್ ಅಂಬೇಡ್ಕರ್ ಅಂಥವ್ರನ್ನ ಗುರುತಿಸ್ಬೇಕು, ಅಂಥವ್ರನ್ನ ಅವಕಾಶಗಳು ಕೊಡಬೇಕು, ಅವರ ಮಕ್ಕಳಿಗೆ ಅವಕಾಶ ಕೊಡಬೇಕು ಅಂತ ನಾವು ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಈ ಸತಿ ಬಹುಶಃ ಮೊದಲನೇ ಬಾರಿಗೆ ನಮ್ಮ ಇಲ್ಲಿಯ ಬುಡಕಟ್ಟು ಜನಾಂಗ ಕಾಡುಗಳು, ಮಲೆಕುಡಿ ಇವರೆಲ್ಲರೂ ಕೂಡ 2% ಮೀಸಲಾತಿಯನ್ನು ಇಲ್ಲಿಯವರು ಯಾವತ್ತೂ ಆಗಿದೆ. ಆ ರೀತಿಯಾಗಿ ವಿವಿಧ ವರ್ಗ ಯಾರಿಗೆ ಅವಕಾಶಗಳಿಂದ ದೂರ ಇತ್ತು ಅವ್ರಿಗೆ ಅವಕಾಶ ಸಿಗಬೇಕು, ಅವರ ಮಿತಿನೇ ತರುವಂಥ ಪ್ರಯತ್ನದಲ್ಲಿ ಖಂಡಿತವಾಗಿ ಮಡಿವಾಳ ಸಮಾಜದ ಒತ್ತಾಯಗಳು ನೈಜವಾಗಿದೆ. ಅದನ್ನು ಮುಖ್ಯಮಂತ್ರಿಗಳು ಗುರುತಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ. ಈಗ ಅವರ ಹತ್ರ ಮಾತಾಡಿ ಅದೇನು ಅವರ ಮನಸ್ಸಿನಲ್ಲಿ ಏನಿದೆ, ಯಾವ ರೀತಿ ಸರ್ಕಾರ ಸ್ಪಂದನೆಯನ್ನು ಕೊಡ್ತಾರೆ ಅಂತ ಹೇಳೋದನ್ನು ನಿಮ್ಮ ಗಮನಕ್ಕೆ ತರುವಂಥ ಕೆಲಸನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಮ್ಮ ಮನವಿಯನ್ನು ತಲುಪಿಸಿದ ನಂತರ ಇಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಾಜೇಶ್ ಇದ್ದಾರೆ, ತಾವೆಲ್ಲರೂ ಇದ್ದಾರೆ. ಯಾವ ಸಮಸ್ಯೆ ಇದ್ದರೂ ನೇರವಾಗಿ ನಮ್ಮೊಂದಿಗೆ ಚರ್ಚೆಯನ್ನು ಮಾಡಬಹುದು. ಖಂಡಿತವಾಗಿ ಅದಕ್ಕೆ ಪೂರಕವಾಗಿ ಕೆಲಸಗಳನ್ನು ಮಾಡಿಕೊಂಡು ಪ್ರಾಮಾಣಿಕವಾಗಿ ಪ್ರಾಮಾಣಿಕತೆ ಕೊರತೆ ಎಲ್ಲನೂ ಬಗೆಹರಿಸ್ಲಿಕ್ಕೆ ಸಾಧ್ಯನೇ ಇದೆ. ಆದರೆ ಪ್ರಾಮಾಣಿಕತೆ ಇಲ್ಲದೆ ಇದ್ದರೆ ಯಾವುದನ್ನು ಬಗೆಹರಿಸ್ಲಿಕ್ಕೆ ನಾವು ನೋಡ್ಕೊಂಡು ಬಂದಿರುವಂಥದ್ದು. ಈಗ ಎಲ್ಲಿ ಹೋದರೂ ಕೂಡ ಭಾಳಷ್ಟು ಸಮಸ್ಯೆಗಳು ಪ್ರಶ್ನೆಗಳಿಂದ ಆಗದೆ ಇರುತ್ತೆ. ಇಂದ ಅದನ್ನು ತುಂಬ ಬಗೆಹರಿಸುವಂಥ ಕೆಲಸಗಳು ಆಗ್ತಾಯಿದೆ. ಮುಂದಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತೀವಿ. ಇನ್ನೊಂದು ದೃಷ್ಟಿ ಜೊತೆಯಲ್ಲಿದ್ದು
ಸಮಾಜದ ಮತ್ತು ಸಾರ್ವಜನಿಕ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಖಂಡಿತವಾಗಿ ಮಾಡೋಣ. ಈ ಸಮುದಾಯ ಭವನದ ಕೋರಿಕೆ ಏನಿದೆ ಅದನ್ನು ಕೂಡ ನಾನು ನಿಮಗೆ ಚರ್ಚೆ ಮಾಡಿ ಯಾವ ರೀತಿ ಮಾಡ್ಬೋದು ಇದು ಮಾಡ್ತೀವಿ ಜೊತೆಗೆ ಕೆಲಸ ಮಾಡ್ಬೋದು. ಈ ಸಂದರ್ಭ ವೀರ ಮಡಿವಾಳ ಸಂಘದ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಆಡಳಿತ ಮಂಡಳಿಯ ಸದಸ್ಯರು, ಜನಾಂಗದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.